ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತ ಎಲ್ರಿಗೂ ಗುರ್ತದ. ಅದರೊಳಗೂ ವಿಶೇಷ ಶ್ರಾವಣ ಮಾಸದೊಳಗೆ ಶುಕ್ರವಾರ, ಅದ್ರ ಜೊತೆಗೆ ಹುಣ್ಣಿಮೆ ಬಂದಿದ್ದು ಭಾಳ ಅಂದ್ರೆ ಭಾಳ ವಿಶೇಷ ಅದ ನೋಡ್ರಿ. ಅದಕ್ಕೆ ಇವತ್ತೇನು ಸ್ಪೆಷಲ್ ಅಂತೀರಿ, ಅದೇ ಹಬ್ಬದ ಅಡುಗೆನೇ ಇರ್ತದೆ. ಹೂರ್ಣಕ್ಕೆ ಹಾಕೋದು, ಹೂರ್ಣದ ಆರತಿ, ಕಡುಬು, ಪುರಿ ಎಲ್ಲರ ಮನೆಯಾಗೂ ಅದೇ ಇರ್ತದೆ. ಗೌರಿ ಕೂತಿರ್ತಾಳೆ, ಗೌರಿಗೂ ಅದೇ ನೈವೇದ್ಯ ಬೇಕು. ಎಲ್ಲ ತರಹದ ನೈವೇದ್ಯಗಳು, ಎಲ್ಲ ದೇವತೆ ದೇವರುಗಳಿಗೂ ನೈವೇದ್ಯ ಈ ಶ್ರಾವಣ ಮಾಸದೊಳಗೆ ಇರ್ತದೆ ನೋಡ್ರಿ. ಈಗ ಮುಂಜಾನೆಯ ಮಾತು, ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಮುಂಜಾನೆಯ ಮಾತು ಎಷ್ಟು ಚಂದ ಅದ ನೋಡ್ರಿ. ಇದು ಕೈಗೆ ಸಿಗದ ಅಥವಾ ನಮ್ಮದಲ್ಲದ ವಸ್ತು, ಕೈಗೆ ಸಿಗದ ಅಥವಾ ನಮ್ಮದಲ್ಲದ ವಸ್ತು ವಿಷಯಗಳ ಬಗ್ಗೆ ಸದಾ ಚಿಂತಿಸುತ್ತಾ ಸಮಯ ಮತ್ತು ಶಾಂತಿಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಮಿತಿ ಮೀರಿದ ಬಯಕೆ ಎಂದಿಗೂ ದುಃಖಕ್ಕೆ ದಾರಿ. ಬಯಕೆಗಳು ಹೆಚ್ಚಾದಷ್ಟು ಜೀವನದಲ್ಲಿ ನೆಮ್ಮದಿ ಹಾಗೂ ಸುಖ ಮಾಯವಾಗುತ್ತದೆ. ನಮಗೆ ಈಗಾಗಲೇ ಸಿಕ್ಕಿರುವ, ಒಲಿದು ಬಂದಿರುವ ಸಣ್ಣ ಸಣ್ಣ ಸಂತೋಷಗಳು ಮತ್ತು ಅವಕಾಶಗಳನ್ನೇ ಮಿಗಿಲಾದುದೆಂದು ಭಾವಿಸಿ ಅವುಗಳನ್ನು ಪ್ರೀತಿಯಿಂದ ಸ್ವೀಕರಿಸುವುದರಲ್ಲಿ ನಿಜವಾದ ಆನಂದವಿದೆ. ಸಿಕ್ಕಿರುವುದರಲ್ಲಿಯೇ ತೃಪ್ತಿಪಟ್ಟು ಮುಗುಳ್ನಗುತ್ತಾ ಸಂತಸದಿಂದ ಬಾಳುವುದೇ ಜೀವನದ ನಿಜವಾದ ಸಾರ. ಆಸೆ ಆಕಾಂಕ್ಷೆಗಳ ಸುಳಿಯಲ್ಲಿ ಸಿಲುಕಿ ಕೊರಗುವ ಮನಸ್ಸಿಗೆ ಕವಿ ಈ ಸಾಲುಗಳನ್ನು ಎಷ್ಟು ಚಂದ ಬರ್ದಾರ, ಹೌದಿಲ್ರಿ? ಎಷ್ಟು ಆನಂದವನ್ನು ನೀಡ್ತಾವ ಈ ಲೈನ್ಸು. ಈಗಿನ ಕಾಲದೊಳಗೆ ಇದನ್ನು ದಿನನಿತ್ಯ ಒಂದು ಸಾರಿ ಕೇಳಿಸ್ಕೊಂಡ್ರೂ ಕಡಿಮೆನೇ ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ಕಡೆ ಏನಿರ್ತದೋ ಅದು ನಮಗೆ ಚಂದೂ ಕಾಣಿಸಂಗಿಲ್ಲ. ಒಂದು ಸೀರೆ ಆಗಿರ್ಬೋದು, ಒಂದು ಒಡವೆ ವಸ್ತು ಆಗಿರ್ಬೋದು, ಏನೇ ಆಗಿರ್ಬೋದು, ಅವು ಯಾವೂ ನಮಗೆ ಅಷ್ಟೊಂದು ತೃಪ್ತಿ ತರುವುದೇ ಇಲ್ಲ. ಅದೇ ಬೇರೆಯವ್ರ ಕಡೆ ಇತ್ತಂದ್ರೆ ಅದರ ಆಸೆ ಅದೆಷ್ಟು ಚಂದ ಅದ ಅನ್ನೋದು ಎಲ್ರಿಗೂ ಆಗೋದು. ಅದು ಮಾನವನಿಗೆ ದೇವರು ಕೊಟ್ಟ ಶಾಪವೋ ಏನು, ನಾವೇ ನಮ್ಮಲ್ಲಿ ಹುಟ್ಟಿ ಹಾಕಿಕೊಂಡ ಗುಣವೋ ಗೊತ್ತಿಲ್ಲ, ಹೌದಿಲ್ರಿ? ನೋಡ್ರಿ, ಇವತ್ತು ರಕ್ಷಾಬಂಧನ. ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು. ಇವತ್ತು ಒಂಚೂರು ನಿವಾಂತಾಗಿ, ಅಂದರೆ ಶುಕ್ರವಾರ ಸ್ವಲ್ಪ ನಿವಾಂತಾಗಿ ಅಡುಗೆ ಎಲ್ಲ ಮಾಡೋಣ ಅಂತ ತಿಳ್ಕೊಂಡು ನಾನು ಇವತ್ತು ಸ್ಕೂಲಿಗೆ ರಜಾ ಹಾಕೀನಿ ರೀ. ಮತ್ತು ಹಂಗೆ ಮನೆ ಒಳಗೆ ನಮ್ಮ ಮನೆಯವರಿಗೆ ಆದರೂ ಹೇಳೀನಿ, ನೀವು ಬೆಳಗ್ಗೆ ಸತ್ಯನಾರಾಯಣ ಮುಗಿಸ್ಕೊಂಡು ಪೂಜಾ ಮುಗಿಸ್ಕೊಂಡು ಮತ್ತು 12:30 1 ಗಂಟೆಗೆ ಇವತ್ತೊಂದು ದಿವಸ ಊಟಕ್ಕೆ ಬರಬೇಕು ಅಂಥೇಳಿ. ಮಕ್ಕಳಂತೂ 2 ಗಂಟೆಗೆ 2:15 ಬರ್ತಾರೆ. ಹಾಗಾಗಿ ಎಲ್ಲರೂ ಕೂತು ಹಬ್ಬದ ದಿವಸ ಊಟ ಮಾಡೋಣ. ಡೈಲಿ 8 ಗಂಟೆ ಅಂದ ಕೂಡಲೇ ಹರಿಬರಿ ಮಾಡೋದು ಹಂಗೆ ಬೇಡ. ಒಂದು ಶುಕ್ರವಾರ ಆದ್ರೂ ಸೌಕಾಶಾಗಿ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅವರು ಎಲ್ಲ ಒಪ್ಕೊಂಡಾರ. ಹಾಗಾಗಿ ಸೌಕಾಶೆ ಎಲ್ಲ ಕೆಲಸ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಮತ್ತು ಮನೆ ಒಳಗೆಲ್ಲ ಒರೆಸ್ಕೊಳ್ಳೋದು ಎಲ್ಲ ಆಗೈತೆ. ಈಗ ಮನೆ ಒರೆಸ್ಕೊಳ್ಳೋದು ಎಷ್ಟು, ಮತ್ತು ಹಂಗೆ ಎಲ್ಲ ರೆಡಿ ಮಾಡಿನೂ ಇಟ್ಕೊಂಡೇನಿ. ಮತ್ತು ಇಷ್ಟು ಪಲ್ಯ ಗಿಲ್ಲೆ ಅವಷ್ಟು ಎಲ್ಲ ನೀರು ಹೊಡೋದು ಚೆಂದಾಗಿ ಒರೆಸಿ ಮಾಡಿ ಇಟ್ಟೆ ಅಂದ್ರೆ ಒಮ್ಮೆ ಮಡ್ನೀರು ತುಂಬ್ಕೊಳ್ಳೋದದ, ನೀರು ಅವಕ್ಕಿಷ್ಟು ಹೊಡೋದು ತಗೊಂಡ್ಬಿಡೋದು, ಇಷ್ಟದ ನೋಡ್ರಿ. ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು. ಭಾಳೇನು ಅಡುಗೆ ಮಾಡಿಲ್ಲ, ಆದ್ರೆ ಹೂರ್ಣದ ಆರತಿ ಎವ್ರಿ ಶುಕ್ರವಾರ 4 ಶುಕ್ರವಾರ ಹೂರ್ಣದ ಆರತಿ ಬೇಕೇ ಬೇಕು. ಹಾಗಾಗಿ ಇವತ್ತು ಅದರೊಳಗೂ ವರಮಹಾಲಕ್ಷ್ಮಿ ಹೋದ ಸರಿನೇ ಡಿಸ್ಕಸ್ ಮಾಡೀವಿ. ಎಷ್ಟೋ ಮಂದಿ ಹೋದ ವಾರನೂ ಮಾಡಿದ್ರಿ, ಇವತ್ತು ಕೂಡ. ಹಂಗೆ ಕರೆ ಕೇಳಿದ್ರೆ 4 ಶುಕ್ರವಾರ ಶ್ರಾವಣ ಮಾಸದೊಳಗೆ ಬರುವ 4 ಶುಕ್ರವಾರ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದದ್ದೇ ಅವರಿ. ಅದಕ್ಕೇನದ ಅಡುಗೆ ಅಂತೂ ಎಲ್ಲ ಮಾಡತ್ತಿರ್ತೀವಿ. ಹಂಗೆ ನೋಡಿದ್ರೆ ಎಲ್ಲ ವಾರನೂ ಶ್ರಾವಣ ಶುಕ್ರವಾರದ್ದು ವರಮಹಾಲಕ್ಷ್ಮಿ ವಾರನೇ ಇರ್ತದೆ. ಅದು ಹಾಡೊಳಗೆ ಬರ್ತದೆ, ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ಶಿರಬಾಗಿ ನಮಿಸುವೆ ಕರವೀರ ನಿಲಯೇ, ಪೂಜಿಪೆನೇ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆ. ಹೌದಿಲ್ರಿ? ಇಷ್ಟು ಭಾಳ ಚಂದ. ಆ ಹಾಡೊಳಗಂತೂ ಎಲ್ಲ ಬರ್ತದೆ. ಲಾಸ್ಟ್ ಟೈಮ್ ಆ ಹಾಡಾನೇ ಹಾಡಿನ ನಾನು ನೋಡ್ರಿ. ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನಾಳೆಯಿಂದಂತೂ ರಾಯರ ಆರಾಧನೆ ಚಾಲು. 3 ದಿವಸ ಅಷ್ಟು ಚಂದ
ಹಬ್ಬ ಅಂದ್ರೇನು ಅಷ್ಟು ಚಂದ ಹಬ್ಬ. ಅದಕ್ಕೆ ಎಲ್ಲರೂ ನಮ್ಮ ಕೈಲೇ ಆದ ಸೇವೆಯನ್ನು ಮಾಡೋಣ. ಅವ್ರು ಮಾಡ್ತಾರಂತ ನಾವು ಮಾಡೋದು, ನಾವು ಮಾಡ್ತೀವಿ ಅಂತ ಇನ್ನೊಬ್ರು, ಆ ಥರದ್ದು ಬೇಡ. ನಮ್ಮ ಕಡೆ ಏನು ಸಾಧ್ಯನೋ, ರಾಯರಂತೂ ರಾಘವೇಂದ್ರ ರಾಯರು ನಮ್ಮಿಂದ ಏನೂ ಬೇಡಂಗಿಲ್ರಿ. ಏನು ಒಂದು 5, 7, 11, 21 ನಮ್ಮ ಕೈಲೇ ಆದಷ್ಟು ಪ್ರದಕ್ಷಿಣೆ ಸೇವೆ, ಇನ್ನೂ ಒಂದು ತುಪ್ಪದ ಬತ್ತಿ, ಇವು ಎರಡನ್ನು ಬಿಟ್ಟು ರಾಯರು ಮೂರನೇದ್ದು ಯಾರ ಹತ್ರ ಏನೂ ಬೇಡಂಗಿಲ್ಲ. ಅವರು ವರವನ್ನು ಕೊಟ್ಟೇ ಕೊಡ್ತಾರೆ. ಇಲ್ಲ ಅನ್ನೋ ಶಬ್ದನೇ ಇಲ್ಲ. ರಾಯರಿಗೆ ನಂಬಿದವರಿಗೆ ಇದು ಇಲ್ಲಪ್ಪ ನನ್ನ ಕೆಲಸ ಆಗಿಲ್ಲ ಅನ್ನೋ ವರ್ಡ ಗೊತ್ತಿಲ್ಲ. ಅದಕ್ಕೆ ನಾಳೆ ನಿಮ್ಮ ಕೈಲಾದ್ದು 3 ದಿವಸ ಸೇವೆಯನ್ನು ಮಾಡ್ತಿರಲ್ಲ. ನೋಡ್ರಿ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ನೋಡ್ರಿ. ಇಷ್ಟು ಅಡುಗೆ ಏನು ಮಾಡಬೇಕು ಮತ್ತು ಪೂಜೆ ಆದ್ದು ಅಷ್ಟು ಆದಷ್ಟು ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಪರ್ಶನ್ ಕಟ್ಟಿಗೆ ಒರೆಸ್ಕೊಂಡು ಕ್ಲೀನಾಗಿ ರೆಡಿ ಇಟ್ಕೊಂಡಿದ್ದೆ. ಇನ್ನೇನದ ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಅಡುಗೆಯನ್ನು ಸ್ಟಾರ್ಟ್ ಮಾಡಿಬಿಡೋದು ನೋಡ್ರಿ. ಏನು ಅಡುಗೆ ಅಂಥೇಳಿ ನೋಡಾಕೆಂತ್ರಿ. ಮತ್ತು ಇನ್ನೂ ಒಂದು ವಿಷಯ ನಿಮಗೆ ಈಗ ಹೇಳಿಬಿಡ್ತೀನಿ. ವಿಡಿಯೋ ಭಾಳ ಲೆಂಗ್ದಿ ಆಗ್ಯದ್ರಿ. ಆ್ಯಕ್ಚುಲಿ ಎಷ್ಟು ನಿಮಿಷದ್ದಾಗಿತ್ತು ಇದು ವಿಡಿಯೋ ಅಂತಂದ್ರೆ 46 ಮಿನಿಟ್ಸದ್ದಾಗಿತ್ತು. ಹಾಗಾಗಿ ಏನು ಮಾಡಿದೆ, ಬೇಡ ನಿಲ್ಲು ಕಟ್ ಮಾಡೋಣ, ಒಂದು 24-23 ಮಿನಿಟ್ಸದ್ದು ಮಾಡಿ ಇನ್ನೂ ಒಂದು ಅರ್ಧ ಏನದಲ್ಲ ನಾಳೆ ಅಪ್ಲೋಡ್ ಮಾಡಿದ್ರಾಯ್ತು, ಅಥವಾ ಇವತ್ತು ಸಾಯಂಕಾಲನೇ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಬಿಟ್ಟಿನಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಎಲ್ಲ ರೆಡಿ. ಹುಣಸೆ ಹಣ್ಣು ನೆನೆ ಇಟ್ಕೊಂಡೀನಿ, ಮತ್ತು ಗೋಧಿ, ಇಡೀ ಗೋಧಿ ನೆನಿಲಿಕ್ಕೆ ಟೈಮ್ ತೊಗೋತದ. ಹಾಗಾಗಿ ಮಿಕ್ಸಿ ಮಾಡಿ ತಕ್ಕೊಂಡೆ. ಎಲ್ಲದಕ್ಕಿಂತ ಫಸ್ಟ್ ಈಗ ಸತ್ಯನಾರಾಯಣ ಪ್ರಸಾದ ಹುಣ್ಣಿಮೆ ದಿವಸನೇ ಶುಕ್ರವಾರ ಬಂದಿದ್ದಕ್ಕೆ ಬಹಳ ಶ್ರೇಷ್ಠ. ಯಾಕೆ ಗೊತ್ತೇನ್ರಿ, ಲಕ್ಷ್ಮೀನಾರಾಯಣರದ್ದು ಇಬ್ಬರದು ಒಮ್ಮೆ ಪೂಜೆ ಆಗ್ತದೆ. ಅದು ಭಾಳ ಅಂದ್ರೆ ಭಾಳ ಶ್ರೇಷ್ಠವದ್ದು. ಅದಕ್ಕೆ ವರಮಹಾಲಕ್ಷ್ಮಿ ಇವತ್ತು ಶ್ರೇಷ್ಠ ನೋಡ್ರಿ. ಅದಕ್ಕೆ ಮೊನ್ನೆದಾದರೂ ಅದೂ ಒಳ್ಳೆಯದೇ. ಅದೇ ನೀ ಇಷ್ಟೋ ತನಕ ಡಿಸ್ಕಸ್ ಮಾಡಿದ್ವಿ. ಇದು ಹುಣ್ಣಿಮೆ ದಿವಸ ಬಂದಿರೋದ್ರಿಂದ ನಾರಾಯಣ ಪೂಜೆ ತಾನಾಗಿಯೇ ಆಗ್ತದೆ. ಹಾಗಾಗಿ ಲಕ್ಷ್ಮೀದೇವಿ ಪೂಜೆ ಮಾಡತ್ತಿರ್ತೀವಿ. ಹಿಂಗದ ಈಗೇನದ ಪ್ರಸಾದ ಮಾಡಿಟ್ಟು ಒಂದು ಸೈಡ್ ಅನ್ನಕ್ಕಿಟ್ಟಿನಿ, ಒಂದು ಸೈಡ್ ಕಡ್ಲಿಬೇಳೆ, ಇನ್ನೊಂದು ಸೈಡ್ ಹುಗ್ಗಿ ಆಗ್ಲಿಕತ್ತದ. ಒಂದೊಂದೇ ಆಗ್ಲಿಕತ್ತು ರೀ. ಈಗ ಹುಗ್ಗಿ ಏನದಲ್ಲ ಕುದೀತು, ಅದರೊಳಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ಏಲಕ್ಕಿ, ಮನುಕ, ಗೋಡಂಬಿ ಇಷ್ಟು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಕುದಿಸಿ ಇಳಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಗೋಧಿ ಕುಟ್ಟಿದ ಪಾಯಸ ರೆಡಿ ಆಯ್ತು ನೋಡ್ರಿ. ಇನ್ನೇನದ ಕಣಕ ನಾದಿ ಇಟ್ಕೋತೀನಿ. ಇದ್ರೊಳಗೆ ಒಂದಿಷ್ಟು ಚರೋಟಿ ರವೆ ಮಿಕ್ಸ್ ಮಾಡ್ತೀನಿ. ಒಂದು 2-3 ಸ್ಪೂನು ಎಣ್ಣೆ ಹಾಕಿ ಚೆಂದಾಗಿ ಕಲಿಸಿ ಇಟ್ಕೊಂಡು ಬಿಡ್ತೀನಿ. ಯಾಕಂದರೆ ಚರೋಟಿ ರವೆ ಮಿಕ್ಸ್ ಮಾಡಿದ್ರೆ ಏನಾಗ್ತಾವೆ ಗೊತ್ತೇನ್ರಿ, ಭಾಳ ಕ್ರಿಸ್ಪಿ ಆಗ್ತಾವ್ರಿ. ನಾನಂತೂ ಯಾವಾಗೂ ಹಿಂಗೆ ಮಾಡ್ತೀನಿ. ನನ್ನ ಮಕ್ಳಿಗೆ ಭಾಳ ಇಷ್ಟ ಆಗ್ತದೆ. ಬರೀ ಹಂಗೆ ಮಾಡಿದ್ರು ಅವನು ಚಲೋ ಆಗ್ತವೆ. ಬಟ್ ಚರೋಟಿ ರವೆ ಮಿಕ್ಸ್ ಮಾಡಿದ್ರೆ ಏನಾಗ್ತವೆ, ಕ್ರಿಸ್ಪಿ ಭಾಳ ಟೇಸ್ಟ್ ಅನ್ನಿಸ್ತಾವೆ. ಹಂಗೆ ಪುರಿನೂ ಅಷ್ಟೇ ಟೇಸ್ಟ್ ಆಗ್ತವೆ. ಎಣ್ಣೆ ಭಾಳ ಹಿಡಿಯಂಗಿಲ್ಲ. ಅದ್ರ ಸಲುವಾಗಿ ಚರೋಟಿ ರವೆ ಹಾಕ್ತೀನಿ. ಈಗ ಚೆಂದಾಗಿ ಹಿಟ್ಟು ನಾದಿ ಇಟ್ಕೊಂಡು ಬಿಡ್ತೀನಿ. ಒಂದು ಅರ್ಧ ಗಂಟೆವರೆಗೂ ನೆನೀತದೆ. ಪಲ್ಯ ಎಲ್ಲ ಒಗ್ಗರಣೆ ಹಾಕೋ ತನಕ ಇವತ್ತು 2 ಥರದ ಪಲ್ಯ ಮಾಡ್ಲಿಕತ್ತೀನಿ ನೋಡ್ರಿ. ಹಾಗೆ ನಮ್ಮ ಮನೆಯವರು ಸತ್ಯನಾರಾಯಣ ಪೂಜೆ ಮಾಡ್ಲಿಕತ್ತಾರ. ಮಾಡಬೇಕು. ಆಮೇಲೆ ಸಡಿತಲ್ಲಿ ಮನುಷ್ಯನ ಮನೋಹತವು ಪೂರ್ಣ ಸಿದ್ಧಿಯಾಗುವುದು. ವಿಶೇಷವಾಗಿ ಭೂತದಲ್ಲಿ ಈ ಹುತವು ಕಲಿಯುವುದರಲ್ಲಿ ಬರುವ ಸುಲಭವಾಗಿ ಕತಿ ಕೇಳ್ಕೋತ ಅಡುಗೆ ಮಾಡಿಬಿಟ್ರೆ ಅರ್ಧಕ್ಕರ್ಧ ಅಡುಗೆ ಆಗ್ತದೆ. 5 ಅಧ್ಯಾಯ 20 ನಿಮಿಷ ರೀ. ಈಗ ನೋಡ್ರಿ ಕಡಲೆಬೇಳೆ ಚೆಂದಾಗಿ ಬೆಂದಾವ. ಈಗೆಲ್ಲ ಕಟ್ಟು ತೆಗೆದು ಬಿಡ್ತೀನಿ. ಕಟ್ಟು ತೆಗಿಬೇಕು ಅಂತಂದ್ರೆ ಸ್ವಲ್ಪ ಕಟ್ಟದ. ಅದಕ್ಕೆ ಒಂದಿಷ್ಟು ಬಿಸಿನೀರು ಇಟ್ಟೆ. ಅವು ಇಷ್ಟು ಬಿಸಿನೀರು ಆದ ಕೂಡಲೇ ಮತ್ತೆ ಅದರೊಳಗೆ ಮಿಕ್ಸ್ ಮಾಡಿ ಕುದಿಸ್ತೀನಿ. ಇಲ್ಲಿ ಏನು ಮಾಡ್ಲಿಕತ್ತೀನಿ ಅಂತೀರೇನ್ರಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡೀನಿ. 2-3 ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಕರಗಿಸ್ಕೊತೀನಿ. ಬೆಲ್ಲ ಕರಗಿಸಿ ಪುಟಾಣಿ ಉಂಡೆ ಮಾಡ್ಲಿಕತ್ತೀನಿ. ಅಂದ್ರೆ ತಂಬಿಟ್ಟು ಶೇಪ್ ಅಷ್ಟೇ ಚೇಂಜ. ಯಾಕಂದರೆ ಲಕ್ಷ್ಮೀದೇವಿಗೆ, ಲಕ್ಷ್ಮೀನಾರಾಯಣರಿಗೆ ಭಾಳ ಇಷ್ಟವಾದ ಲಡ್ಡು ರೀ. ಅದರ ಸಲುವಾಗಿ ಪುಟಾಣಿ ಹಿಟ್ಟು ಮೊನ್ನೆನೇ ಮಾಡಿ ಅವಾಗ ನಾವೇನು ತಂಬಿಟ್ಟು ಮಾಡಿದ್ನಿಲ್ರಿ, ಅವಾಗ ಒಂದಿಷ್ಟು ಬೇಕು ಅಂತ ತಿಳ್ಕೊಂಡು ತೆಗೆದಿಟ್ಬಿಟ್ಟಿದ್ದೆ. ಈಗೇನದ ಬೆಲ್ಲ ಮತ್ತು ತುಪ್ಪ ಕರಗಿಸಿ ಆಣ ಮಾಡಿಕೊಂಡು ಒಂದೇಳಿ ಪಾಕ ಮಾಡಿಕೊಂಡು ಅದರೊಳಗೆ ಒಂದಿಷ್ಟು ಪುಟಾಣಿ ಹಿಟ್ಟನ್ನು ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ, ಬೇಕಂದ್ರೆ 1 ಕಾಳು ಹಾಲು ಹಾಕ್ಬೋದು ರೀ.
ಚಂದ ಆಗ್ತವೆ. ಉಂಡೆ ಕಟ್ಟಿ ತೆಗೆದಿಟ್ಬಿಡ್ತೀನಿ. ಲಕ್ಷ್ಮೀನಾರಾಯಣರಿಗೆ ಪ್ರೀತಿ ಅಂಥೇಳಿ ಏನೇನೋ ಅದರೊಳಗೂ ಸೂಟಿ ಇತ್ತಂದ್ರೆ ಹೆಂಗಾಗ್ತದೆ ಗೊತ್ತೇನ್ರಿ? ಏನು ಮಾಡಲಿ ಏನು ಬಿಡಲಿ ಇನ್ನೇನೋ ಮಾಡ್ಬೇಕಂಥೇಳಿ ಅನ್ನಿಸ್ತದೆ ನನಗೂ. ಹಾಗಾಗಿ ಮಾಡಿರ್ತೀನಿ. ಈಗಂತೂ ಶ್ರಾವಣ ಮಾಸದೊಳಗೆ ಸ್ವೀಟ್ ನೋಡ್ರಿ. ಅಷ್ಟು ಸ್ವೀಟ್ ಇದ್ದರೂ ನಮ್ಮ ಮನೆಯೊಳಗೆ ಯಾರೂ ಒಲ್ಲೆನಂಗಿಲ್ಲ. ಎಲ್ಲರೂ ಸ್ವೀಟ್ ತಿಂತಾರೆ. ಒಬ್ಬೊವ್ರ ಮನೆಯೊಳಗೆ ಒಟ್ಟು ಸ್ವೀಟ ತಿಂತಿರಂಗಿಲ್ಲ. ಅಂಥವ್ರಿಗೆ ಏನಾಗ್ತದೆ, ಏನ್ರಿ ಒಂದು ಸ್ವೀಟ್ ಉಂಡೆ ಮಾಡಬೇಕು, ಹೋಳ್ಗೆ ಮಾಡಬೇಕು, ಕಡುಬು ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ. ನಮ್ಮಲ್ಲಿ ಅದು ಪ್ರಶ್ನೆನೇ ಇಲ್ಲರಿ. ಸ್ವೀಟಿನ ಪ್ರಿಯರ್ರಿ ಅಷ್ಟು. ನಾವು 4 ಜನನೂ ಸಿಹಿ ಪ್ರಿಯರು. ಹಾಗಾಗಿ ಒಂದಿಲ್ಲ ಒಂದು ಏನರ ಮಾಡ್ಕೋತ ಇರ್ತೀನಿ. 2 ದಿವಸಕ್ಕೊಮ್ಮೆ ಸ್ವೀಟ್ ತಿಂತೀವಿ ಅಷ್ಟೇ. ಏನು ಸ್ವೀಟ್ ತಿಂದ್ರೆ ಒಂಚೂರು ಕೆಲಸ ಮಾಡ್ಕೋತಿರ್ಬೇಕು ಅಷ್ಟೇ. ಇಲ್ಲಾಂದ್ರೆ ಅತಿ ಆದರೆ ಯಾವುದೂ ಕೆಟ್ಟನೆ. ಈಗೆಲ್ಲ ನೋಡ್ತೀವಿ ಶುಗರ್ ಎಲ್ರಿಗೂ ಕಾಮನ್ ಇದ್ದೇ ಇರ್ತದೆ. ಹಂಗೆ ಕಾಮನ್ ಜಡ್ ಆದಂಗೆ ಆಗಿಬಿಟ್ಟದದು. ಎಲ್ಲರ ಹತ್ರ BP ಶುಗರ್ ಅಂದ್ರೆ ಫ್ರೆಂಡ್ಸ್ ಆದಂಗೆ ಆಗ್ಯಾವ. ಅವು ಬರಬಾರ್ದು ಅಂದರೆ ಯಾವಾಗ ಒಂಚೂರು ಸ್ವೀಟ್ ತಿಂದ ಕೂಡಲೇ ವಾಕಿಂಗ್, ಯೋಗ ಇವೆಲ್ಲ ಮಾಡ್ಕೋತಿದ್ರೆ ಅವೇನು ಬರಂಗಿಲ್ಲ ರೀ. ನೋಡಿರಿ, ಈಗ ನೀರು ಹಾಕಿ ಕುದಿಸ್ಕೊಂಡೆ ಒಂದಿಷ್ಟು ಕಟ್ಟು ತೆಗೆದೆ. ಇನ್ನು ಇದಕ್ಕೇನದ ಸಮ ಬೆಲ್ಲ ಏನು ಹಾಕಂಗಿಲ್ಲ ರೀ. ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಇಷ್ಟು ಬೆಲ್ಲ ಮಿಕ್ಸ್ ಮಾಡಿ ಕುದಿಲಿಕ್ಕಿಟ್ಟು ಇಲ್ಲಿ ಒಂದು 2 ಬಟಾಟೆ ಉಳಿದಿದ್ದು ರೀ. 2 ಬಟಾಟೆ ಒಂದಿಷ್ಟು ಮುಂಜಾನೆ ಏನು ಮಾಡಿದ್ದೆ, ದಪ್ಪ ಕಡ್ಲಿ ಬರ್ತಾವಲ್ಲ ರೀ, ಅವನ್ನ ನೆನೆ ಇಟ್ಟಿದ್ದೆ. ಅವನ್ನ ಕೂಡಿಸಿ ಕುದಿಲಿಕ್ಕಿಟ್ಟು ಬಟಾಟೆ ಮತ್ತು ಕಾಬಾಲಿ ಕಡ್ಲಿ 2 ಕುದಿಲಿಕ್ಕಿಟ್ಟಿನಿ ನೋಡ್ರಿ. ಈಗ ನೋಡ್ರಿ ಹೋಲ್ಸೇಲ್ ಒಗ್ಗರಣೆ ಒಂದು 7-8 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು ಎಲ್ಲ ಹಾಕಿ ಶೇಂಗಾ ಹಾಕಿ ಒಗ್ಗರಣೆ ಮಾಡೀನಿ. ಒಂದಿಷ್ಟು ಒಣಮೆಣಸಿನ್ಕಾಯಿನ ಹಾಕಿನ್ರಿ. ಹಂಗೆ ಏನದ ಈಗ ಇಲ್ಲಿ ಕಟ್ಟಿನ ಸಾರು ಕುದಿಲಿಗತ್ತದ, ಅದಕ್ಕಿಷ್ಟು ಒಗ್ಗರಣೆ ಹಾಕಿದೆ. ಇನ್ನೊಂದಿಷ್ಟು ಒಗ್ಗರಣೆ ತೆಗೆದು ಇಡ್ತೀನಿ ಚಟ್ನಿ ಮತ್ತು ಕೋಸಂಬರಿಗೆ. ಹಂಗೆ ಮತ್ತು ಚಿತ್ರಾನ್ನಕ್ಕೂ ಬೇಕಾಗ್ತದೆ ರೀ. ಅದಿಷ್ಟು ಒಗ್ಗರಣೆ ತೆಗೆದು ಇಡ್ತೀನಿ. ಇಷ್ಟು ಒಂದು ಸರಿ ಒಗ್ಗರಣೆ ಮಾಡಿದ್ರೆ ಮುಗೀತು. ಅದ್ರ ಒಳಗೆ ಎಲ್ಲ ಮಾಡೋದ್ರಿ. ಇಲ್ಲಿ ಒಂದಿಷ್ಟು ಒಗ್ಗರಣೆ ನಾನು ಒಂದು ಬೇರೆ ಬೌಲಿಗೆ ತೆಗೆದು ಅದರೊಳಗೇನದ ತೊಳೆದು ಹೆಚ್ಚಿ ಇಟ್ಕೊಂಡ ಬೆಂಡೆಕಾಯಿ ಅಂದ್ರೆ ಬೆಂಡೆಕಾಯಿ ರಸಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಬೆಂಡೆಕಾಯಿ ಹಾಕಿ ಚೆಂದಾಗಿ ತಾಳಿಸ್ಕೊತೀನಿ. ಹಂಗೆ ಕಟ್ಟಿನ ಸಾರಿನ ವ್ಯವಸ್ಥೆನೂ ನಡೆದದ. ಉಪ್ಪು ಬೆಲ್ಲ ಹಾಕೋದು ಹಂಗೆ ಇವೆರಡಕ್ಕೂ ಸೇಮ್ ಬೇಕಾಗ್ತದೆ. ಹುಣಸೆ ಹಣ್ಣಿನ ಹುಳಿ ಎರಡಕ್ಕೂ ಬೇಕಾಗ್ತದೆ. ಹುಣಸೆ ಹಣ್ಣಿನ ಹುಳಿ ಏನ್ರಿ, ಮತ್ತು ಉಪ್ಪು, ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಇವೆರಡಕ್ಕೂ ಸೇಮ್ ಬೇಕಾಗಿದ್ದು ಅವೆಲ್ಲ ಈಸಿಯಾಗಿ ಫಾಸ್ಟಾಗಿ ಮುಗಿದ್ಬಿಡ್ತಾವೆ. ಹಂಗೆ ಒಂಚೂರು ಕೊತ್ತಂಬರಿ ಹಾಕಿಬಿಡೋದು. ಈಗ ಶೇಂಗಾ ಪುಡಿ ಏನದ ಬೆಂಡೆಕಾಯಿ ರಸಪಲ್ಯಕ್ಕೆ ಹಾಕ್ತೀನಿ. ಹಂಗೆ ಕಟ್ಟಿನ ಸಾರು ಪ್ಲೇನಾಗಿ ಮಾಡಬಾರ್ದಂತ ಕಣಕ ಹಾಕ್ಲಿಕತ್ತೀನಿ. ಕಣಕದ ಉಂಡೆ ಒಂದಿಷ್ಟು. ಆ ಉಂಡೆಗಂತೂ ನನ್ನ ಮಕ್ಕಳು ಭಾಳ ಇಷ್ಟಪಡ್ತಾರೆ ರೀ. ಟೇಸ್ಟ್ ಹತ್ತಾವಲ್ರಿ ಅದ್ರೊಳಗೆ ಕುದ್ದವು. ಹಾಗಾಗಿ ಅವನ್ನ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ರಸಪಲ್ಯ ರೆಡಿ ಆಯಿತು. ಖರೆ ಅಡುಗೆ ಮಾತ್ರ ಸೂಪರಾಗಿ ಆಗಿತ್ತು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಯಾಕೆ ಅಷ್ಟು ಟೇಸ್ಟ್ ಆಗ್ತದೆ ನನ್ನ ಮಗಳು ಕೇಳ್ತಿರ್ತಾಳೆ, ಅಮ್ಮ ಇದನ್ನೇ ಎಲ್ಲ ಹಾಕಿದ್ರೆ ನಮ್ದೊಂದು ಟೇಸ್ಟ್ ಬೇರೆ ಬರ್ತದೆ, ಇದು ಯಾಕೆ ಇಷ್ಟು ರುಚಿಯಾಗಿರ್ತದೆ ಅಂಥೇಳಿ. ಅದಕ್ಕೆ ನಾ ಹೇಳಿದೆ, ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ, ಒಂದು ಅಡುಗೆ ಮಾಡಬೇಕಾದ್ರೆ ಒಳ್ಳೆಯ ಆಲೋಚನೆ, ಅದರ ಜೊತೆಗೆ ದೇವರ ನಾಮಸ್ಮರಣೆ ಮಾಡ್ಕೋತ ಅಡುಗೆ ಮಾಡಿದ್ವಿ ಅಂದ್ರೆ ನಮಗೆ ಗೊತ್ತಿರಲಾರ್ದೆ ಅದು ದೇವರಿಗೆ ಸಲ್ಲಿ ಬಿಡ್ತದೆ ಮತ್ತು ಅಷ್ಟು ರುಚಿನೂ ಆಗ್ತದೆ ಅಂಥೇಳಿ ನಮಗೆ ತಿಳಿದದ್ದನ್ನು ಹೇಳುವುದು ಮಕ್ಕಳಿಗೆ. ಆದರೆ ನಾವು ಮಕ್ಕಳಿಗೆ ಏನೇ ಹೇಳಿದರೂ ಅದು ಒಳ್ಳೆಯದಾಗಿರಬೇಕು. ಅವರ ಆಲೋಚನೆಗಳು ಕೂಡ ಅದಕ್ಕೆ ತಕ್ಕಂತೆ ಒಳ್ಳೆಯದಾಗೇ ಬರ್ತಿರಬೇಕು. ಆ ಥರದ ಉತ್ತರ ನಮ್ಮದಾಗಿರಬೇಕು. ಹೌದಿಲ್ರಿ? ನೋಡಿರಿ, ಈಗ ಹೂರಣ ರುಬ್ಬಿ ತೆಗಿತೀನಿ ಫಾಸ್ಟಾಗಿ. ಇದ್ರೊಳಗೆ ಅಂದ್ರೆ ಒಂದು 5 ನಿಮಿಷನಾಗ ಹೂರಣ ರುಬ್ತೀನಿ. ನಾನು ನಿಮಗೆಲ್ಲ ಗುರ್ತೇ ಅದ. ಆದರೆ ಇದ್ರೊಳಗೆ ಒಳಕಲ್ಲೊಳಗೆ ಹೂರಣ ರುಬ್ಬಿದ್ದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇವತ್ತು ಮಸಾಲೆ ಕಡುಬು ಮಾಡ್ಲಿಕತ್ತೀನಿ. ಇದ್ರೊಳಗೆ ಏನದ ಮನುಕ, ಗೋಡಂಬಿ, ಏಲಕ್ಕಿ, ಕಸಕಸಿ, ಒಣ ಕೊಬ್ಬರಿ ಇವೆಲ್ಲ ಹಾಕಿ ಮಾಡ್ಲಿಕತ್ತೀನಿ ಮಸಾಲೆ ಕರಿಗಡುಬು ಇಳಿವು ನೋಡ್ರಿ. ಈಗ ಆಯಿತು. ಲಾಸ್ಟಿಗೆ ಕರಿಗಡುಬು, ಪುರಿ ಮತ್ತು ಬುರುಬುರಿ ಅಂದ್ರೆ ಏನು ಅಂತ ಕೇಳಿದ್ರಿ ಮೊನ್ನೆ ಒಬ್ಬರು.
ಅವಕ್ಕೆ ಭಜಿ ಅಂತಂತೆ ಕರಿತಿರೋ ನಾವಂತೂ ಬುರ್ಬುರಿನೇ ಅಂತೀವಿ. ಬುರ್ಬುರಿ ಅಂದ್ರೆ ಭಜಿ ರೀ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ಭಜಿ ಮಾಡ್ಲಿಕತ್ತೀನಿ. ಕೋತಂಬರಿ ಭಜಿ ಮಾಡ್ಲಿಕತ್ತೀನಿ ನೋಡ್ರಿ. ಈಗೇನದ ಕಡ್ಲಿಬೇಳೆ ನೆನೆ ಹಾಕಿದ್ದೆ. ಅವೇನು 2 ತಾಸನ್ಯಾಗ ಕಡ್ಲಿಬೇಳೆ ನೆನಿತಾವ್ರಿ. ಸ್ನಾನ ಆದ ತಕ್ಷಣ ನೆನೆ ಹಾಕಿಬಿಟ್ಟಿದ್ದೆ. ಹಾಗೆ ಕೋತಂಬರಿ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಎರಡೇ ಸರಿ ಮಿಕ್ಸಿ ಮಾಡ್ತೀನಿ. 2 ರೌಂಡ್. ಅಷ್ಟೊತ್ತಿಗೆ ಒಂದಿಷ್ಟು ತೆಗಿತೀನಿ, ಒಂದು ಅರ್ಧ. ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿದರೆ ಚಟ್ನಿನೂ ರೆಡಿ ಆಗ್ತದೆ. ಅದರೊಳಗೆ ಒಗ್ಗರಣೆ ಹಾಕಿ ತೆಗೆದಿಟ್ಬಿಡ್ತೀನಿ. ಇನ್ನೇನದ ಬಟಾಟಿ ಪಲ್ಯ ಮಾಡ್ತೀನಿ ನೋಡ್ರಿ. ಬಟಾಟಿ ಕುದ್ದಾವ್ರಿ. ಹಾಗಾಗಿ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ, ಮೆಣಸಿನ್ಕಾಯಿ ಒಂದು ಹಾಕಿಲ್ರೆ. ಯಾಕಂದ್ರೆ ಇದನ್ನು ಸ್ವಲ್ಪ ಡಿಫ್ರೆಂಟ್ ಆದ ಪಲ್ಯ ಮಾಡ್ಲಿಕ್ಕೆ ನಾನು. ಕಾವಲಿ ಕಡ್ಲಿನೂ ಎಲ್ಲ ಕುದ್ದಾವ್ ಚೆಂದಾಗಿ. 2 ಬಟಾಟೆ ಹಾಕೀನಿ, ಭಾಳೇನು ಹಾಕಿಲ್ಲ. ಇವೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇದರೊಳಗೆ ಸ್ವಲ್ಪ ನೀರು ಹಾಕ್ತೀನಿ. ಒಂಚೂರು ಪುಟಾಣಿ ಹಿಟ್ಟು, ಕಡಲೆ ಹಿಟ್ಟು 2ರಾಗ 1 ಹಾಕೋದು ನೋಡ್ರಿ. ಹಾಕಿ ಮಸಾಲೆ ಪುಡಿ, ಖಾರ ಪುಡಿ, ಒಂಚೂರು ಖಾರ ಪುಡಿ, ಉಪ್ಪು ಇಷ್ಟು ಹಾಕಿ ಕುದಿಸ್ಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮೇಲೆ ಒಂಚೂರು ಕೊತ್ತಂಬರಿ ಹಾಕಿ ಒಂದು ಕುದಿಸ್ಬಿಟ್ರೆ ಏನು ಟೇಸ್ಟ್ ರೀ. ಪುರಿಗಂತೂ ಹೇಳಿ ಮಾಡಿಸಿದ ಪಲ್ಯ ನೋಡ್ರಿ ಇದು. ಅಷ್ಟು ಟೇಸ್ಟ್ ಆಗ್ತದೆ. ನೀವು ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಆಲ್ಮೋಸ್ಟ್ ಅಡುಗೆ ಅಂತೂ ಆಗ್ಲಿಕ್ಕೆ ಬಂದದ. ನೋಡ್ರಿ ಭಜಿ ಮಾಡ್ಲಿಕತ್ತೀನಿ. ಬುರ್ಬುರಿ ಅಂದ್ರೆ ಮೊನ್ನೆ ಒಂದು 2-3 ಪ್ರಶ್ನೆ ಬುರ್ಬುರಿ ಅಂದ್ರೆ ಏನಂತ ಕೇಳಿರಿ ಅಂತ ಹೇಳಿದ್ನಿಲ್ಲ, ಅದಕ್ಕೆ ಭಜಿನಿ ಅಂತ ಅನ್ಲಿಕತ್ತೀನಿ. ನಾನು ಕೋತಂಬರಿ ಭಜಿ ಮಾಡ್ಲಿಕತ್ತೀನಿ. ಸಣ್ಣಗೆ ಕೋತಂಬರಿ ಹೆಚ್ಕೊಂಡು ಅದರೊಳಗೆ ಸ್ವಲ್ಪ ಉಪ್ಪು, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಚೆಂದಾಗಿ ಕಲಿಸಿ ಇಟ್ಬಿಡ್ತೀನಿ. ಅಂದ್ರೆ ಯಾಕೆ ಇಡ್ಲಿಕತ್ತೀನಿ ಅಂದ್ರೆ ನೀವು ಹಿಂಗೆ ಭಜಿ ಮಾಡಿ ನೋಡ್ರಿ. ಖರೆ ಹೇಳ್ತೀನಿ ರೀ, ಇಷ್ಟು ಮಸ್ತಾಗಿದ್ದು ಅಂದ್ರೆ ಭಾಳ ಚಂದ ಉಪ್ತಾವ. ಅದರೊಳಗೆ ಸೋಡಾ ಗಿಡ ಏನೂ ಆ್ಯಡ್ ಮಾಡಿಲ್ರ. ಯಾಕಂದ್ರೆ ಭಾಳ ಮಂದಿ ಆಗಿಂದಾಗ ಬಜಿ ಹಿಟ್ಟು ಕಲಿಸಿ ಮಾಡೋದು ನೋಡೀವಿ. ಇದನ್ನೇನದ ಕಲಿಸಿ ಇಟ್ಟು ಒಂದು 15-20 ನಿಮಿಷದ ಮೇಲೆ ಮಾಡಿ ನೋಡ್ರಿ, ಭಾಳ ಮಸ್ತ್ ಆಗ್ತವೆ. ಈಗೇನದ ಹೂರ್ಣಕ್ಕೆ ಒಣ ಕೊಬ್ಬರಿ, ಯಾಲಕ್ಕಿ, ಮನುಕ, ಗೋಡಂಬಿ, ಕಸಕಸಿ ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಲಿಕತ್ತೀನಿ. ಇಷ್ಟು ಮಾಡಿದ್ದ ಫಸ್ಟ್ ಕಡುಬು ಇಳಿಸ್ತೀನಿ ರೀ. ಕಡುಬೇ ಒಂಚೂರು ಕೈ ಹಿಡಿಯೋದು ಕೆಲಸ. ಕಡುಬ್ರಿ ತಿನ್ಲಿಕ್ಕೆ ಎಷ್ಟು ಸೇರ್ತಾವ, ಆದ್ರೆ ಮಾಡಲಿಕ್ಕೆ ಕೈ ಭಾಳ ಹಿಡಿತಾವೆ. ಅದಕ್ಕೆ ನಾನು ಕಡುಬು ಇತ್ತಂದ್ರೆ ಫಸ್ಟ್ ಕಡುಬು ಮಾಡಿ ತೆಗಿತೀನಿ ರೀ. ಡಿಫಿಕಲ್ಟ್ ಇದ್ದಿದ್ದು ಫಸ್ಟ್ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾವು ಪೇಪರ್ನಾಗಾದ್ರೂ ಮಕ್ಕಳಿಗೆ ನಾ ಮೊದಲು ಇದನ್ನೇ ಹೇಳಿರ್ತೀನಿ. ಡಿಫಿಕಲ್ಟ್ ಇದ್ದಿದ್ದು ಫಸ್ಟ್ ಮುಗಿಸು. ಆದ್ರೆ ಎಲ್ಲರೂ ಈಸಿ ಇದ್ದಿದ್ದು ಫಸ್ಟ್ ಮುಗಿಸಿ, ಡಿಫಿಕಲ್ಟ್ ಇದ್ದಿದ್ದು ಆಮೇಲೆ ಅಂತಂತಾರೆ. ಯಾಕಂದ್ರೆ ಡಿಫಿಕಲ್ಟ್ ಇದ್ದಿದ್ದು ಮೊದಲ ಟೈಮ್ ಭಾಳ ಹಿಡಿತದಿರ್ತಾರೆ, ಬರೋದಿಲ್ಲ ಅಂಥೇಳಿ ಮತ್ತಿಷ್ಟು ಗಾಬರಿ ಆಗ್ತದೆ. ಅದಕ್ಕೆ ಫಸ್ಟಿಗೆ ಏನದ ಕೂಲ್ ಇರ್ತದೆ ಮೈಂಡ್. ಅವಾಗ ಡಿಫಿಕಲ್ಟ್ ಇದ್ದಿದ್ದು ಸಾಲ್ವ್ ಮಾಡ್ಕೊಂಡ್ವಿ ಅಂದರೆ ಈಸಿ ಇದ್ದಿದ್ದು ಹೆಂಗಿದ್ರು ಟೆನ್ಷನ್ ಆದರೂ ಮಾಡ್ತೀವಿ. ಹಿಂಗೆ ನಾನಂತೂ ನನ್ನ ಮಕ್ಕಳಿಗೆ ಹೇಳಿದ್ರೆ ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ನಾವು ಹೇಳಿದ್ದು ಒಬ್ಬೊಬ್ರಿಗೆ ಅವ್ರವ್ರದ್ದು ಥೇರಿ ಬೇರೆ ಇರ್ತಾವೆ. ನಾನಂತೂ ಹಾಗೆ ಹೇಳೋದು, ಜಾಸ್ತಿ ಡಿಫಿಕಲ್ಟ್ ಇದ್ದಿದ್ದು ಫಾಸ್ಟಾಗಿ ಅಂದರೆ ಕ್ವಿಕ್ಕಾಗಿನೂ ಆಗ್ತದೆ. ಮೈಂಡ್ ಕೂಲ್ ಇರ್ತದಲ್ರಿ, ಅವಾಗ ಡಿಫಿಕಲ್ಟ್ ಅನ್ಸಂಗಿಲ್ಲ. ಮತ್ತು ಮೊದಲು ಈಸಿ ಇದ್ದಿದ್ದು ಮಾಡಿದ್ವಿ, ಹಿಂಗೆ ಟೈಮ್ ತೊಗೋತದ. ಈಗೇನದ ಕಡುಬು ಮಾಡ್ಲಿಕತ್ತೀನಿ. ಒಂದು 4 ಎಲೆ ಲಟ್ಟಿಸ್ಕೊಂಡು, ಎಲೆ ಅಂದ್ರೆ ಇವು ಚಪಾತಿ ಪುರಿಗತಿ ಲಟ್ಟಿಸ್ಕೊಂಡು ಅದ್ರೊಳಗೆ ಹೂರ್ಣ ಹಾಕಿ ಕಡುಬು ಮಾಡಿಬಿಡ್ತೀನಿ ರೀ. ಫಾಸ್ಟಾಗಿ 4 ಮಾಡಿ ತೆಗಿತೀನಿ. ನಿಮ್ಮ ಮನೆಯೊಳಗೆ ಏನು ಅಡುಗೆ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಕಡುಬು ಮಾಡೋಣ್ರಿ. ಕಡುಬು ಆದ ತಕ್ಷಣನೇ ಪುರಿ ಆದ ತಕ್ಷಣನೇ ಬಜಿ. ಎಷ್ಟು ಆಯಿತು ಲಾಸ್ಟ್ ನೋಡ್ರಿ ಬಜಿ. ಇಷ್ಟಾಯಿತು ಅಂದ್ರೆ ಫುಲ್ ಅಡುಗೆ ಮುಗ್ದಂಗೆ. ಇವತ್ತು ರಜಾ ಹಾಕಿದ್ದಕ್ಕೂ ಅಡುಗೆ ಎಷ್ಟೊತ್ತಿಗೆ ಮುಗೀತು ಅಂತ ಕೇಳ್ತಿರ್ತೀರಿ, ಹೌದಿಲ್ರಿ? 11 ಗಂಟೆ ಅಂದ್ರೆ ಅಡುಗೆ ಮುಗ್ದದ. 11:15 ನೈವೇದ್ಯ, ಆರತಿ ಎಲ್ಲ ಮುಗ್ದಿತ್ತು ನೋಡ್ರಿ. ನಾನು ಮತ್ತು ಮುತ್ತೈದೆಗೆ ಹೇಳಿದ್ದೆ ಇವತ್ತು. ಹಾಗಾಗಿ ಅವರು 12:15 ಬಂದರು. ಎಲ್ಲ ಕೂಡಿಸಿ ಒಟ್ಟು ನಂದು ಊಟ ಆಗ್ಬೇಕಂದ್ರೆ 2:15 ಆಗಿತ್ತು ರೀ. ಮತ್ತು ಎಲ್ಲ ಬಡಿಸಿ ಎಲ್ರಿಗೂ ಊಟಕ್ಕೆ ಎಲ್ಲರದು ಆಗೋ ತನಕ
ಸುಂದರಿ ರಂಗನ ತಂದು ತೋರ ಒಂದಾರಗಳಿಗ್ಯಾರ ಸುಂದರಿ ರಂಗನ ತಂದು ತೋರ ಮತ್ಸನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ಕೋರೆಲಿ ಕೈದ ದೈತ್ಯರ ಕೊಂದು ಬಹು ಕ್ರೋಧದಿಂದ ದೂರುಳ ಹಿರಣ್ಯಕನ ಕರಳು ಬಗೆದು ತೋಡಿ ಕೊರಳೊಳಗೆ ಧರಿಸಿದನು ಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ ಸರಳು ಬಾಣವನ್ನೇ ಹೂಡಿ ಲಂಕಾಮತನ ಮಾಡಿ ಎರಳೆ ಗಂಗೆ ಪತಿವತಿಯನ್ನು ಕೆಡಿಸಿದನು ಕೂಡಿ ಮರಳುತನದಿಂದ ಸಿಗದೆ ಹೈವನೇರಿಯೋಡಿ ಸುಂದರಿ ರಂಗನ ತಂದು ತೋರ ನೀರೋಳು ಮೀನನಾಗಿಯಲೆವ ಧರೆ ಭಾರವನ್ನೋರುವ ವರಹನಾಗಿ ನರಕಸುರನ ತರೆವ ಕೋರೆಲಿ ಮಣ್ಣು ಬಗೆವಾ ವಡಮೂಡಿ ಕಂಬದಿಂದ ಗೂಡಿಸೂತ ಬರುವ ದೃಢವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪಡೆದು ಹಡೆದ ತಾಯಿ ಕಡಿತಾಲಿರುವ ಮಡದಿ ವೈದ್ಯ ರಾವಣನ ಹಡೆದು ದಶಶಿರವ ದೂಡಿ ಬಿಟ್ಟು ತಿರುಗುವಂತ ತ್ರಿಪುರಂತ ಪುರವ ಏರಿಸಿದ ಅಶ್ವಮೇಧ ಅರ್ಥಿಯಿಂದ ಮೆರೆವಾ ಸುಂದರಿ ರಂಗನ ತಂದು ತೋರ ಬ್ರಹ್ಮಗೆ ಒಲಿದು ವೇದವ ತರುವ ಬ್ರಹ್ಮಾಂಡವನ್ನೊರುವ ಗಮ್ಮಿಲಿ ಕಾಯ್ದವನಾಗಿರುವ ಸುಮ್ಮನೆ ಹೋಗಿ ಬರುವ ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಸೃಷ್ಟಿಯೋಳು ಪರಶುರಾಮ ರೇಣುಕೆಯ ಕಂದ ಕಷ್ಟ ಜರಿಸಿದನು ರಾಮ ವನವಾಸದಿಂದ ಕೃಷ್ಣಾವತಾರ ಬೌದ್ಧ ಕಲ್ಕೆ ರೂಪವಂದಂದ ಇಷ್ಟು ಪರಿವರ್ಣಿಸ್ತಾರ ಹತ್ತವತಾರ ಚಂದ ಸೃಷ್ಟಿಯೋಳು ಕಾಗಿ ನೆಲೆಯಾದಿ ಕೇಶವನಿಂದ ಸುಂದರಿ ರಂಗನ ತಂದು ತೋರ ಒಂದಾರಗಳಿಗ್ಯಾರ ಸುಂದರಿ ರಂಗನ ತಂದು ತೋರ ರಂಗ